ಇರ್ತಾ ಇದೆ. ಎನ್ಡಿಎ ಪಾಳೆಯ ರಣಕಲಿಗಳನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಇನ್ನು ಇಂಡಿ ಕೂಟ ಸಹ ಗೆಲ್ಲುವ ಕುದುರೆಗೆ ಬಲೆ ಹಾಕಿರುವಾಗಲೇ ಬಿಹಾರದ ಮಾಜಿ ಸಿಎಂಗಳಿಗೆ ಸಂಕಷ್ಟ ಎದುರಾಗಿದೆ. ರಣರಂಗದಲ್ಲಿ ಹಳೆ ಕೇಸು ಹೊಸ ಅಧ್ಯಾಯ ಅನ್ನುವಂತಾಗಿದೆ. ಹಾಗಾದ್ರೆ ಯಾರ್ಯಾರ ಮೇಲೆ ಕೇಸು, ಏನು ಆರೋಪ ಅಂತೀರಾ? ಆ ಕುರಿತಾದ ಒಂದು ಸ್ಟೋರಿ ಇದೆ ನಿಮ್ಮ ಮುಂದೆ. ಬಿಹಾರದ ಮತಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಅಖಾಡದ ಕಾವು ಹೆಚ್ಚಾಗ್ತಾನೆ ಇದೆ. ಎನ್ಡಿಎ ಪಡೆ ರಣಕಲಿಗಳ ಜೊತೆಗೆ ನಮೋ ಅಸ್ತ್ರ ಹೂಡಿದ್ರೆ, ಇಂಡಿ ಸೇನೆ ಗ್ಯಾರಂಟಿ ಅಸ್ತ್ರದ ಜೊತೆಗೆ ಪ್ರಬಲ ಸಮುದಾಯಗಳಿಗೆ ಗಾಳವನ್ನ ಹಾಕ್ತಾ ಇದೆ. ಇನ್ನು ಇದರ ಬೆನ್ನಲ್ಲೇ ರಣಭೂಮಿಯಲ್ಲಿ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಆತಂಕ ಸೃಷ್ಟಿಯಾಗಿದೆ. ತಾರಕಕ್ಕೇರಿದ ಬುದ್ಧನಾಡಿನ ಕುರುಕ್ಷೇತ್ರ. ಹಗರಣ ಚಕ್ರವ್ಯೂಹದಲ್ಲಿ ಲಾಲು ಕುಟುಂಬ. ಮೋದಿ ಪಡೆ ವರ್ಸಸ್ ರಾಹುಲ್ ಪಡೆಯ ಮತ್ತೊಂದು ಮಾಸ್ಟರ್ ಫೈಟ್ನಿಂದ ಬಿಹಾರದ ವಿಧಾನಸಭಾ ರಣಕಣ ಕಾವೇರ್ತಾ ಇದೆ. ಬುದ್ಧನ ನಾಡಿನ ಕುರುಕ್ಷೇತ್ರಕ್ಕೆ ಚುನಾವಣಾ ಆಯೋಗ ಮುಹೂರ್ತ ನಿಗದಿಪಡಿಸ್ತಾ ಇದ್ದಂತೆಯೇ ಲಾಲು ಪ್ರಸಾದ್ ಯಾದವ್, ಅವರ ಪತ್ನಿ ರಾಬ್ರಿ ದೇವಿ, ಮಗ ತೇಜಸ್ವಿ ಯಾದವ್ ವಿರುದ್ಧ ಐಆರ್ಸಿಟಿಸಿ ಅಂದ್ರೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಹಗರಣ ಆರೋಪ ಅಲೆ ಅಲೆಯಾಗಿ ತೇಲಿ ಬಂದಿದೆ. ಲಾಲು ಕುಟುಂಬಕ್ಕೆ ಸಂಕಷ್ಟ. ಈ ಪ್ರಕರಣವು 2 ಐಆರ್ಸಿಟಿಸಿ ಹೋಟೆಲ್ಗಳ ನಿರ್ವಹಣಾ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. 2004ರಿಂದ 2009ರವರೆಗೆ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ಈ ಐಆರ್ಸಿಟಿಸಿ ಹೋಟೆಲ್ಗಳು ಬಿಎನ್ಆರ್ ರಾಂಚಿ ಮತ್ತು ಬಿಎನ್ಆರ್ ಪುರಿ ತೆರೆದಿದ್ವು. ನಿರ್ವಹಣಾ ಗುತ್ತಿಗೆಯನ್ನ ವಿಜಯ್ ಮತ್ತು ವಿನಯ್ ಕೊಚ್ಚರ್ ಒಡೆತನದ ಖಾಸಗಿ ಸಂಸ್ಥೆಯಾದಂತಹ ಸುಜಾತಾ ಹೋಟೆಲ್ಸ್ಗೆ ನೀಡಲಾಗಿತ್ತು. ಈ ಪ್ರಕರಣದಲ್ಲಿ ಲಾಲು ಯಾದವ್, ರಾಬ್ರಿ ದೇವಿ ಮತ್ತು ತೇಜಸ್ವಿ ಯಾದವ್ ವಂಚನೆ, ಕ್ರಿಮಿನಲ್, ಪಿತೂರಿ ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಯಾದಂತಹ ಸಿಬಿಐ ಜುಲೈ 2017ರಲ್ಲಿ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದೆ. ಟೆಂಡರ್ಗೆ ಪ್ರತಿಯಾಗಿ ಲಾಲು ಪ್ರಸಾದ್ ಯಾದವ್ ಬೇನಾಮಿ ಕಂಪನಿಯ ಮೂಲಕ ಅತ್ಯಂತ ಕಡಿಮೆ ಬೆಲೆಗೆ 3 ಎಕರೆ ಭೂಮಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಸಿಬಿಐ ಹೇಳಿಕೊಂಡಿದೆ. ದೆಹಲಿ ನ್ಯಾಯಾಲಯ ಲಾಲು ಪ್ರಸಾದ್ ಯಾದವ್, ಪತ್ನಿ ರಾಬ್ರಿ ದೇವಿ, ಮಗ ತೇಜಸ್ವಿ ಯಾದವ್ ಮತ್ತು ಇತರೆ ಆರೋಪಿಗಳ ವಿರುದ್ಧ ಭ್ರಷ್ಟಾಚಾರ ಮತ್ತು ಇತರ ಆರೋಪಗಳನ್ನು ಕೂಡ ಹೊರಿಸಿದೆ. ಈ ಆದೇಶದಿಂದ ಪ್ರಕರಣದ ವಿಚಾರಣೆ ಈಗ ಆರಂಭವಾಗಲಿದ್ದು, ಅಕ್ಟೋಬರ್ 27ರಿಂದ ದಿನನಿತ್ಯ ವಿಚಾರಣೆ ನಡೆಯಲಿದೆ. ಈ ಹಗರಣದಿಂದ ಲಾಲು ಕುಟುಂಬದ ಆಸ್ತಿ ಮೇಲೆ ಅನುಮಾನ ಶುರುವಾಗಿದೆ. ಇದು ಬಿಜೆಪಿ ಷಡ್ಯಂತ್ರ ಎಂದು ಆರ್ಜೆಡಿ ಪಕ್ಷ ಅಸ್ತ್ರ ಹೂಡಿ ಬಿಹಾರದ ಜನರ ಬೆಂಬಲ ಕೋರಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎನ್ಡಿಎ ಪಾಳೆಯ ರಣಕಲಿಗಳನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಇನ್ನು ಇಂಡಿ ಕೂಟ ಸಹ ಗೆಲ್ಲುವ ಕುದುರೆಗೆ ಬಲೆ ಹಾಕಿರುವಾಗಲೇ ಬಿಹಾರದ ಮಾಜಿ ಸಿಎಂಗಳಿಗೆ ಸಂಕಷ್ಟ ಎದುರಾಗಿದೆ. ರಣರಂಗದಲ್ಲಿ ಹಳೆ ಕೇಸು ಹೊಸ ಅಧ್ಯಾಯ ಅನ್ನುವಂತಾಗಿದೆ. ಹಾಗಾದ್ರೆ ಯಾರ್ಯಾರ ಮೇಲೆ ಕೇಸು, ಏನು ಆರೋಪ ಅಂತೀರಾ? ಆ ಕುರಿತಾದ ಒಂದು ಸ್ಟೋರಿ ಇದೆ ನಿಮ್ಮ ಮುಂದೆ. ಬಿಹಾರದ ಮತಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಅಖಾಡದ ಕಾವು ಹೆಚ್ಚಾಗ್ತಾನೆ ಇದೆ. ಎನ್ಡಿಎ ಪಡೆ ರಣಕಲಿಗಳ ಜೊತೆಗೆ ನಮೋ ಅಸ್ತ್ರ ಹೂಡಿದ್ರೆ, ಇಂಡಿ ಸೇನೆ ಗ್ಯಾರಂಟಿ ಅಸ್ತ್ರದ ಜೊತೆಗೆ ಪ್ರಬಲ ಸಮುದಾಯಗಳಿಗೆ ಗಾಳವನ್ನ ಹಾಕ್ತಾ ಇದೆ. ಇನ್ನು ಇದರ ಬೆನ್ನಲ್ಲೇ ರಣಭೂಮಿಯಲ್ಲಿ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಆತಂಕ ಸೃಷ್ಟಿಯಾಗಿದೆ. ತಾರಕಕ್ಕೇರಿದ ಬುದ್ಧನಾಡಿನ ಕುರುಕ್ಷೇತ್ರ. ಹಗರಣ ಚಕ್ರವ್ಯೂಹದಲ್ಲಿ ಲಾಲು ಕುಟುಂಬ. ಮೋದಿ ಪಡೆ ವರ್ಸಸ್ ರಾಹುಲ್ ಪಡೆಯ ಮತ್ತೊಂದು ಮಾಸ್ಟರ್ ಫೈಟ್ನಿಂದ ಬಿಹಾರದ ವಿಧಾನಸಭಾ ರಣಕಣ ಕಾವೇರ್ತಾ ಇದೆ. ಬುದ್ಧನ ನಾಡಿನ ಕುರುಕ್ಷೇತ್ರಕ್ಕೆ ಚುನಾವಣಾ ಆಯೋಗ ಮುಹೂರ್ತ ನಿಗದಿಪಡಿಸ್ತಾ ಇದ್ದಂತೆಯೇ ಲಾಲು ಪ್ರಸಾದ್ ಯಾದವ್, ಅವರ ಪತ್ನಿ ರಾಬ್ರಿ ದೇವಿ, ಮಗ ತೇಜಸ್ವಿ ಯಾದವ್ ವಿರುದ್ಧ ಐಆರ್ಸಿಟಿಸಿ ಅಂದ್ರೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಹಗರಣ ಆರೋಪ ಅಲೆ ಅಲೆಯಾಗಿ ತೇಲಿ ಬಂದಿದೆ. ಲಾಲು ಕುಟುಂಬಕ್ಕೆ ಸಂಕಷ್ಟ. ಈ ಪ್ರಕರಣವು 2 ಐಆರ್ಸಿಟಿಸಿ ಹೋಟೆಲ್ಗಳ ನಿರ್ವಹಣಾ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. 2004ರಿಂದ 2009ರವರೆಗೆ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ಈ ಐಆರ್ಸಿಟಿಸಿ ಹೋಟೆಲ್ಗಳು ಬಿಎನ್ಆರ್ ರಾಂಚಿ ಮತ್ತು ಬಿಎನ್ಆರ್ ಪುರಿ ತೆರೆದಿದ್ವು. ನಿರ್ವಹಣಾ ಗುತ್ತಿಗೆಯನ್ನ ವಿಜಯ್ ಮತ್ತು ವಿನಯ್ ಕೊಚ್ಚರ್ ಒಡೆತನದ ಖಾಸಗಿ ಸಂಸ್ಥೆಯಾದಂತಹ ಸುಜಾತಾ ಹೋಟೆಲ್ಸ್ಗೆ ನೀಡಲಾಗಿತ್ತು. ಈ ಪ್ರಕರಣದಲ್ಲಿ ಲಾಲು ಯಾದವ್, ರಾಬ್ರಿ ದೇವಿ ಮತ್ತು ತೇಜಸ್ವಿ ಯಾದವ್ ವಂಚನೆ, ಕ್ರಿಮಿನಲ್, ಪಿತೂರಿ ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಯಾದಂತಹ ಸಿಬಿಐ ಜುಲೈ 2017ರಲ್ಲಿ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದೆ. ಟೆಂಡರ್ಗೆ ಪ್ರತಿಯಾಗಿ ಲಾಲು ಪ್ರಸಾದ್ ಯಾದವ್ ಬೇನಾಮಿ ಕಂಪನಿಯ ಮೂಲಕ ಅತ್ಯಂತ ಕಡಿಮೆ ಬೆಲೆಗೆ 3 ಎಕರೆ ಭೂಮಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಸಿಬಿಐ ಹೇಳಿಕೊಂಡಿದೆ.
ದೆಹಲಿ ನ್ಯಾಯಾಲಯ ಲಾಲು ಪ್ರಸಾದ್ ಯಾದವ್ ಪತ್ನಿ ರಾಬ್ರಿ ದೇವಿ, ಮಗ ತೇಜಸ್ವಿ ಯಾದವ್ ಮತ್ತು ಇತರೆ ಆರೋಪಿಗಳ ವಿರುದ್ಧ ಭ್ರಷ್ಟಾಚಾರ ಮತ್ತು ಇತರ ಆರೋಪಗಳನ್ನು ಕೂಡ ಹೊರಿಸಿದೆ. ಈ ಆದೇಶದಿಂದ ಪ್ರಕರಣದ ವಿಚಾರಣೆ ಈಗ ಆರಂಭವಾಗಲಿದ್ದು ಅಕ್ಟೋಬರ್ 27ರಿಂದ ದಿನನಿತ್ಯ ವಿಚಾರಣೆ ನಡೆಯಲಿದೆ. ಈ ಹಗರಣದಿಂದ ಲಾಲು ಕುಟುಂಬದ ಆಸ್ತಿ ಮೇಲೆ ಅನುಮಾನ ಶುರುವಾಗಿದೆ. ಇದು ಬಿಜೆಪಿ ಷಡ್ಯಂತ್ರ ಎಂದು ಆರ್ಜೆಡಿ ಪಕ್ಷ ಅಸ್ತ್ರ ಹೂಡಿ ಬಿಹಾರದ ಜನರ ಬೆಂಬಲ ಕೋರಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎನ್ಡಿಎ ಪಾಳೆಯ ರಣಕಲಿಗಳನ್ನು ಅಖಾಡಕ್ಕೆ ಇಳಿಸಿದ್ದಾರೆ. ಇನ್ನು ಇಂಡಿ ಕೂಟ ಸಹ ಗೆಲ್ಲುವ ಕುದುರೆಗೆ ಬಲೆ ಹಾಕಿರುವಾಗಲೇ ಬಿಹಾರದ ಮಾಜಿ ಸಿಎಂಗಳಿಗೆ ಸಂಕಷ್ಟ ಎದುರಾಗಿದೆ. ರಣರಂಗದಲ್ಲಿ ಹಳೆ ಕೇಸು, ಹೊಸ ಅಧ್ಯಾಯ ಅನ್ನುವಂತಾಗಿದೆ. ಹಾಗಾದ್ರೆ ಯಾರ್ಯಾರ ಮೇಲೆ ಕೇಸು, ಏನು ಆರೋಪ ಅಂತೀರಾ? ಆ ಕುರಿತಾದ ಒಂದು ಸ್ಟೋರಿ ಇದೆ ನಿಮ್ಮ ಮುಂದೆ. ಬಿಹಾರದ ಮತಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಅಖಾಡದ ಕಾವು ಹೆಚ್ಚಾಗ್ತಾನೆ ಇದೆ. ಎನ್ಡಿಎ ಪಡೆ ರಣಕಲಿಗಳ ಜೊತೆಗೆ ನಮೋ ಅಸ್ತ್ರ ಹೂಡಿದ್ರೆ, ಇಂಡಿ ಸೇನೆ ಗ್ಯಾರಂಟಿ ಅಸ್ತ್ರದ ಜೊತೆಗೆ ಪ್ರಬಲ ಸಮುದಾಯಗಳಿಗೆ ಗಾಳವನ್ನ ಹಾಕ್ತಾ ಇದೆ. ಇನ್ನು ಇದರ ಬೆನ್ನಲ್ಲೇ ರಣಭೂಮಿಯಲ್ಲಿ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಆತಂಕ ಸೃಷ್ಟಿಯಾಗಿದೆ. ತಾರಕಕ್ಕೇರಿದ ಬುದ್ಧನಾಡಿನ ಕುರುಕ್ಷೇತ್ರ. ಹಗರಣ ಚಕ್ರವ್ಯೂಹದಲ್ಲಿ ಲಾಲು ಕುಟುಂಬ. ಮೋದಿ ಪಡೆ ವರ್ಸಸ್ ರಾಹುಲ್ ಪಡೆಯ ಮತ್ತೊಂದು ಮಾಸ್ಟರ್ ಫೈಟ್ನಿಂದ ಬಿಹಾರದ ವಿಧಾನಸಭಾ ರಣಕಣ ಕಾವೇರ್ತಾ ಇದೆ. ಬುದ್ಧನ ನಾಡಿನ ಕುರುಕ್ಷೇತ್ರಕ್ಕೆ ಚುನಾವಣಾ ಆಯೋಗ ಮುಹೂರ್ತ ನಿಗದಿಪಡಿಸ್ತಾ ಇದ್ದಂತೆಯೇ ಲಾಲು ಪ್ರಸಾದ್ ಯಾದವ್, ಅವರ ಪತ್ನಿ ರಾಬ್ರಿ ದೇವಿ, ಮಗ ತೇಜಸ್ವಿ ಯಾದವ್ ವಿರುದ್ಧ ಐಆರ್ಸಿಟಿಸಿ ಅಂದ್ರೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಹಗರಣ ಆರೋಪ ಅಲೆ ಅಲೆಯಾಗಿ ತೇಲಿ ಬಂದಿದೆ. ಲಾಲು ಕುಟುಂಬಕ್ಕೆ ಸಂಕಷ್ಟ. ಈ ಪ್ರಕರಣವು 2 ಐಆರ್ಸಿಟಿಸಿ ಹೋಟೆಲ್ಗಳ ನಿರ್ವಹಣಾ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. 2004ರಿಂದ 2009ರವರೆಗೆ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ಈ ಐಆರ್ಸಿಟಿಸಿ ಹೋಟೆಲ್ಗಳು ಬಿಎನ್ಆರ್ ರಾಂಚಿ ಮತ್ತು ಬಿಎನ್ಆರ್ ಪುರಿ ತೆರೆದಿದ್ವು. ನಿರ್ವಹಣಾ ಗುತ್ತಿಗೆಯನ್ನ ವಿಜಯ್ ಮತ್ತು ವಿನಯ್ ಕೊಚ್ಚರ್ ಒಡೆತನದ ಖಾಸಗಿ ಸಂಸ್ಥೆಯಾದಂತಹ ಸುಜಾತಾ ಹೋಟೆಲ್ಸ್ಗೆ ನೀಡಲಾಗಿತ್ತು. ಈ ಪ್ರಕರಣದಲ್ಲಿ ಲಾಲು ಯಾದವ್, ರಾಬ್ರಿ ದೇವಿ ಮತ್ತು ತೇಜಸ್ವಿ ಯಾದವ್ ವಂಚನೆ, ಕ್ರಿಮಿನಲ್, ಪಿತೂರಿ ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಯಾದಂತಹ ಸಿಬಿಐ ಜುಲೈ 2017ರಲ್ಲಿ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದೆ. ಟೆಂಡರ್ಗೆ ಪ್ರತಿಯಾಗಿ ಲಾಲು ಪ್ರಸಾದ್ ಯಾದವ್ ಬೇನಾಮಿ ಕಂಪನಿಯ ಮೂಲಕ ಅತ್ಯಂತ ಕಡಿಮೆ ಬೆಲೆಗೆ 3 ಎಕರೆ ಭೂಮಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಸಿಬಿಐ ಹೇಳಿಕೊಂಡಿದೆ. ದೆಹಲಿ ನ್ಯಾಯಾಲಯ ಲಾಲು ಪ್ರಸಾದ್ ಯಾದವ್ ಪತ್ನಿ ರಾಬ್ರಿ ದೇವಿ, ಮಗ ತೇಜಸ್ವಿ ಯಾದವ್ ಮತ್ತು ಇತರೆ ಆರೋಪಿಗಳ ವಿರುದ್ಧ ಭ್ರಷ್ಟಾಚಾರ ಮತ್ತು ಇತರ ಆರೋಪಗಳನ್ನು ಕೂಡ ಹೊರಿಸಿದೆ. ಈ ಆದೇಶದಿಂದ ಪ್ರಕರಣದ ವಿಚಾರಣೆ ಈಗ ಆರಂಭವಾಗಲಿದ್ದು ಅಕ್ಟೋಬರ್ 27ರಿಂದ ದಿನನಿತ್ಯ ವಿಚಾರಣೆ ನಡೆಯಲಿದೆ. ಈ ಹಗರಣದಿಂದ ಲಾಲು ಕುಟುಂಬದ ಆಸ್ತಿ ಮೇಲೆ ಅನುಮಾನ ಶುರುವಾಗಿದೆ. ಇದು ಬಿಜೆಪಿ ಷಡ್ಯಂತ್ರ ಎಂದು ಆರ್ಜೆಡಿ ಪಕ್ಷ ಅಸ್ತ್ರ ಹೂಡಿ ಬಿಹಾರದ ಜನರ ಬೆಂಬಲ ಕೋರಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎನ್ಡಿಎ ಪಾಳೆಯ ರಣಕಲಿಗಳನ್ನು ಅಖಾಡಕ್ಕೆ ಇಳಿಸಿದ್ದಾರೆ. ಇನ್ನು ಇಂಡಿ ಕೂಟ ಸಹ ಗೆಲ್ಲುವ ಕುದುರೆಗೆ ಬಲೆ ಹಾಕಿರುವಾಗಲೇ ಬಿಹಾರದ ಮಾಜಿ ಸಿಎಂಗಳಿಗೆ ಸಂಕಷ್ಟ ಎದುರಾಗಿದೆ. ರಣರಂಗದಲ್ಲಿ ಹಳೆ ಕೇಸು, ಹೊಸ ಅಧ್ಯಾಯ ಅನ್ನುವಂತಾಗಿದೆ. ಹಾಗಾದ್ರೆ ಯಾರ್ಯಾರ ಮೇಲೆ ಕೇಸು, ಏನು ಆರೋಪ ಅಂತೀರಾ? ಆ ಕುರಿತಾದ ಒಂದು ಸ್ಟೋರಿ ಇದೆ ನಿಮ್ಮ ಮುಂದೆ. ಬಿಹಾರದ ಮತಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಅಖಾಡದ ಕಾವು ಹೆಚ್ಚಾಗ್ತಾನೆ ಇದೆ. ಎನ್ಡಿಎ ಪಡೆ ರಣಕಲಿಗಳ ಜೊತೆಗೆ ನಮೋ ಅಸ್ತ್ರ ಹೂಡಿದ್ರೆ, ಇಂಡಿ ಸೇನೆ ಗ್ಯಾರಂಟಿ ಅಸ್ತ್ರದ ಜೊತೆಗೆ ಪ್ರಬಲ ಸಮುದಾಯಗಳಿಗೆ ಗಾಳವನ್ನ ಹಾಕ್ತಾ ಇದೆ. ಇನ್ನು ಇದರ ಬೆನ್ನಲ್ಲೇ ರಣಭೂಮಿಯಲ್ಲಿ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಆತಂಕ ಸೃಷ್ಟಿಯಾಗಿದೆ. ತಾರಕಕ್ಕೇರಿದ ಬುದ್ಧನಾಡಿನ ಕುರುಕ್ಷೇತ್ರ. ಹಗರಣ ಚಕ್ರವ್ಯೂಹದಲ್ಲಿ ಲಾಲು ಕುಟುಂಬ. ಮೋದಿ ಪಡೆ ವರ್ಸಸ್ ರಾಹುಲ್ ಪಡೆಯ ಮತ್ತೊಂದು ಮಾಸ್ಟರ್ ಫೈಟ್ನಿಂದ ಬಿಹಾರದ ವಿಧಾನಸಭಾ ರಣಕಣ ಕಾವೇರ್ತಾ ಇದೆ. ಬುದ್ಧನ ನಾಡಿನ ಕುರುಕ್ಷೇತ್ರಕ್ಕೆ ಚುನಾವಣಾ ಆಯೋಗ ಮುಹೂರ್ತ ನಿಗದಿಪಡಿಸ್ತಾ ಇದ್ದಂತೆಯೇ ಲಾಲು ಪ್ರಸಾದ್ ಯಾದವ್, ಅವರ ಪತ್ನಿ ರಾಬ್ರಿ ದೇವಿ, ಮಗ ತೇಜಸ್ವಿ ಯಾದವ್ ವಿರುದ್ಧ ಐಆರ್ಸಿಟಿಸಿ ಅಂದ್ರೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಹಗರಣ ಆರೋಪ ಅಲೆ ಅಲೆಯಾಗಿ ತೇಲಿ ಬಂದಿದೆ. ಲಾಲು ಕುಟುಂಬಕ್ಕೆ ಸಂಕಷ್ಟ. ಈ ಪ್ರಕರಣವು 2 ಐಆರ್ಸಿಟಿಸಿ ಹೋಟೆಲ್ಗಳ ನಿರ್ವಹಣಾ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. 2004ರಿಂದ 2009ರವರೆಗೆ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ಈ ಐಆರ್ಸಿಟಿಸಿ ಹೋಟೆಲ್ಗಳು ಬಿಎನ್ಆರ್ ರಾಂಚಿ ಮತ್ತು ಬಿಎನ್ಆರ್ ಪುರಿ ತೆರೆದಿದ್ವು. ನಿರ್ವಹಣಾ ಗುತ್ತಿಗೆಯನ್ನ ವಿಜಯ್ ಮತ್ತು ವಿನಯ್ ಕೊಚ್ಚರ್ ಒಡೆತನದ ಖಾಸಗಿ ಸಂಸ್ಥೆಯಾದಂತಹ ಸುಜಾತಾ ಹೋಟೆಲ್ಸ್ಗೆ ನೀಡಲಾಗಿತ್ತು. ಈ ಪ್ರಕರಣದಲ್ಲಿ ಲಾಲು ಯಾದವ್, ರಾಬ್ರಿ ದೇವಿ ಮತ್ತು ತೇಜಸ್ವಿ ಯಾದವ್ ವಂಚನೆ, ಕ್ರಿಮಿನಲ್, ಪಿತೂರಿ ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಎದುರಿಸ್ತಾ
ನಡೆಸ್ತಾ ಇದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಯಾದಂತಹ ಸಿಬಿಐ ಜುಲೈ 2017ರಲ್ಲಿ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದೆ. ಟೆಂಡರ್ಗೆ ಪ್ರತಿಯಾಗಿ ಲಾಲು ಪ್ರಸಾದ್ ಯಾದವ್ ಬೇನಾಮಿ ಕಂಪನಿಯ ಮೂಲಕ ಅತ್ಯಂತ ಕಡಿಮೆ ಬೆಲೆಗೆ 3 ಎಕರೆ ಭೂಮಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಸಿಬಿಐ ಹೇಳಿಕೊಂಡಿದೆ. ದೆಹಲಿ ನ್ಯಾಯಾಲಯ ಲಾಲು ಪ್ರಸಾದ್ ಯಾದವ್ ಪತ್ನಿ ರಾಬ್ರಿ ದೇವಿ, ಮಗ ತೇಜಸ್ವಿ ಯಾದವ್ ಮತ್ತು ಇತರೆ ಆರೋಪಿಗಳ ವಿರುದ್ಧ ಭ್ರಷ್ಟಾಚಾರ ಮತ್ತು ಇತರ ಆರೋಪಗಳನ್ನು ಕೂಡ ಹೊರಿಸಿದೆ. ಈ ಆದೇಶದಿಂದ ಪ್ರಕರಣದ ವಿಚಾರಣೆ ಈಗ ಆರಂಭವಾಗಲಿದ್ದು ಅಕ್ಟೋಬರ್ 27ರಿಂದ ದಿನನಿತ್ಯ ವಿಚಾರಣೆ ನಡೆಯಲಿದೆ. ಈ ಹಗರಣದಿಂದ ಲಾಲು ಕುಟುಂಬದ ಆಸ್ತಿ ಮೇಲೆ ಅನುಮಾನ ಶುರುವಾಗಿದೆ. ಇದು ಬಿಜೆಪಿ ಷಡ್ಯಂತ್ರ ಎಂದು ಆರ್ಜೆಡಿ ಪಕ್ಷ ಅಸ್ತ್ರ ಹೂಡಿ ಬಿಹಾರದ ಜನರ ಬೆಂಬಲ ಕೋರಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.